ಹಾಯ್ ಫ್ರೆಂಡ್ಸ್, ಈ ದಿನ ಡಿಫ್ರೆನ್ಷಿಯಲ್ ಬಗ್ಗೆ ತಿಳಿಯೋಣ. ಡಿಫ್ರೆನ್ಷಿಯಲ್ ಅಂದರೆ ಈ ವೆಹಿಕಲ್ನ ಬ್ಯಾಕ್ ಸೈಡ್ ವೀಲ್ ಇರುತ್ತಲ್ಲ, ಅದರ ಸೆಂಟ್ರಲ್ಲಿ ಈ ಒಂದು ಈ ಡಿಫ್ರೆನ್ಷಿಯಲ್ನ ಫಿಕ್ಸ್ ಮಾಡಿರ್ತಾರೆ. ಬನ್ನಿ, ಅದು ಯಾವ ಥರ ವರ್ಕ್ ಆಗುತ್ತೆ, ಅದರಲ್ಲಿ ಏನೇನಿದೆ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ, ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ಎರಡು ವೀಲ್. ಇದನ್ನು ಲೆಫ್ಟ್ ವೀಲ್ ಅಂತ ಹೇಳೋಣ ಮತ್ತು ಇದನ್ನು ರೈಟ್ ವೀಲ್ ಅಂತ ಹೇಳೋಣ. ಈಗ ಈ ಎರಡು ವೀಲ್ ಸೆಂಟ್ರಲ್ಲಿ ಒಂದು ಸಾಲಿಡ್ ಶಾಫ್ಟ್ನ ಫಿಕ್ಸ್ ಮಾಡೋಣ. ಈಗ ಇದು ಸಾಲಿಡ್ ಆಗಿದೆ ಅಂದರೆ ಲೆಫ್ಟ್ ವೀಲ್ನ ರೊಟೇಟ್ ಮಾಡಿದ್ರೆ ರೈಟ್ ವೀಲ್ ರೊಟೇಟ್ ಆಗುತ್ತೆ. ಅದೇ ರೀತಿ ರೈಟ್ ವೀಲ್ನ ರೊಟೇಟ್ ಮಾಡಿದ್ರೆ ಲೆಫ್ಟ್ ವೀಲ್ ಕೂಡ ರೊಟೇಟ್ ಆಗುತ್ತೆ. ಈ ಒಂದು ಕಂಡೀಷನ್ನಲ್ಲಿ ವೆಹಿಕಲ್ ಸ್ಟ್ರೈಟ್ ರೋಡಲ್ಲಿ ಮೂವ್ ಆಗ್ತಾ ಇದ್ದರೆ ಏನೂ ಪ್ರಾಬ್ಲಮ್ ಬರೋದಿಲ್ಲ. ಯಾವಾಗ ಕರ್ವ್ ರೋಡ್ ಬರುತ್ತಲ್ಲ ಆಗ ಪ್ರಾಬ್ಲಮ್ ಉಂಟಾಗುತ್ತೆ. ಏನಂದರೆ, ಉದಾಹರಣೆಗೆ ವೆಹಿಕಲ್ ರೈಟ್ ಟರ್ನ್ ಮಾಡುತ್ತೆ, ಆಗ ಲೆಫ್ಟ್ ವೀಲ್ ಜಾಸ್ತಿ ರೌಂಡ್ ತಿರುಗುತ್ತೆ, ರೈಟ್ ವೀಲ್ ಕಡಿಮೆ ರೌಂಡ್ ತಿರುಗುತ್ತೆ. ಆ ಒಂದು ಸಂದರ್ಭದಲ್ಲಿ ಈ ಎರಡು ವೀಲ್ ಸ್ಲಿಪ್ ಆಗುತ್ತೆ. ಇದೇ ಕಾರಣಕ್ಕೆ ಇಂಜಿನಿಯರ್ಸ್ ಈ ಒಂದು ಡಿಫ್ರೆನ್ಷಿಯಲ್ನ ಆ ಒಂದು ಎರಡು ವೀಲ್ಸ್ ಮಧ್ಯದಲ್ಲಿ ಇಟ್ಟಿದ್ದಾರೆ. ಇದರಿಂದ ವೆಹಿಕಲ್ ಟರ್ನ್ ಆಗಬೇಕಾದ್ರೆ ಎರಡು ವೀಲ್ ಬೇರೆ ಬೇರೆ ಒಂದು ಸ್ಪೀಡ್ನಲ್ಲಿ ರೊಟೇಟ್ ಆಗುತ್ತೆ. ಆಗ ಎರಡು ವೀಲ್ ಸ್ಲಿಪ್ ಆಗೋದಿಲ್ಲ. ಬನ್ನಿ, ಹಾಗಾದರೆ ಈ ಒಂದು ಡಿಫ್ರೆನ್ಷಿಯಲ್ ವರ್ಕ್ ಆಗಬೇಕಾದ್ರೆ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಇದನ್ನು ಪಿನಿಯನ್ ಗೇರ್ ಅಂತ ಹೇಳ್ತಾರೆ ಮತ್ತು ಇದನ್ನು ರಿಂಗ್ ಗೇರ್ ಅಂತ ಹೇಳ್ತಾರೆ. ಈ ಪಿನಿಯನ್ ಗೇರ್ ಇಂಜಿನ್ಗೆ ಕನೆಕ್ಟ್ ಆಗಿರುತ್ತೆ. ಇಂಜಿನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಆಗ ಈ ಪಿನಿಯನ್ ಗೇರ್ ಕೂಡ ಅದ್ರ ಜೊತೆ ರೊಟೇಟ್ ಆಗುತ್ತೆ. ಇದನ್ನು ಸ್ಪೈಡರ್ ಗೇರ್ ಅಂತ ಹೇಳ್ತಾರೆ. ಇದು ರಿಂಗ್ ಗೇರ್ಗೆ ಕನೆಕ್ಟ್ ಆಗಿರುತ್ತೆ. ಈ ಸ್ಪೈಡರ್ ಗೇರು ಟೂ ವೇನಲ್ಲಿ ರೊಟೇಟ್ ಆಗುತ್ತೆ. ಒಂದು ರಿಂಗ್ ಗೇರ್ ಜೊತೆ ರೊಟೇಟ್ ಆಗುತ್ತೆ ಮತ್ತು ಎರಡನೇದಾಗಿ ಅದು ಎಲ್ಲಿ ಮೌಂಟ್ ಆಗಿರುತ್ತಲ್ಲ ಒಂದು ಅದೇ ಜಾಗದಲ್ಲಿ ಕೂಡ ಅದು ರೊಟೇಟ್ ಆಗುತ್ತೆ. ಇದನ್ನು ಸೈಡ್ ಗೇರ್ ಅಂತ ಹೇಳ್ತಾರೆ. ಇದು ಈ ಸ್ಪೈಡರ್ ಗೇರ್ಗೆ ಮೆಶ್ ಆಗಿರುತ್ತೆ. ಈ ರೈಟ್ ಸೈಡ್ ಗೇರ್ಗೆ ರೈಟ್ ವೀಲ್ ಕನೆಕ್ಟ್ ಆಗಿರುತ್ತೆ. ಅದೇ ರೀತಿ ಲೆಫ್ಟ್ ಸೈಡ್ ಗೇರ್ಗೆ ಲೆಫ್ಟ್ ವೀಲ್ ಕನೆಕ್ಟ್ ಆಗಿರುತ್ತೆ. ಇಂಜಿನ್ ಸ್ಟಾರ್ಟ್ ಆದರೆ ಈ ಪಿನಿಯನ್ ಗೇರ್ ರೊಟೇಟ್ ಆಗುತ್ತೆ. ಈ ಪಿನಿಯನ್ ಗೇರು ರಿಂಗ್ ಗೇರ್ನ ರೊಟೇಟ್ ಮಾಡುತ್ತೆ. ಈ ರಿಂಗ್ ಗೇರ್ ಜೊತೆಗೇ ಈ ಸ್ಪೈಡರ್ ಗೇರ್ ಕೂಡ ರೊಟೇಟ್ ಆಗುತ್ತೆ. ಈ ಸ್ಪೈಡರ್ ಗೇರು ಈ ಎರಡು ಸೈಡ್ ಗೇರ್ನ ರೊಟೇಟ್ ಮಾಡುತ್ತೆ. ಆಗ ವೆಹಿಕಲ್ ಮೂವ್ ಆಗುತ್ತೆ. ಇಲ್ಲಿ ಎರಡೂ ಸೈಡ್ ಗೇರ್ಗಳು ಒಂದೇ ಸ್ಪೀಡ್ನಲ್ಲಿ ರೊಟೇಟ್ ಆಗ್ತಾ ಇದೆ. ಅಂದರೆ ನಾವು ಮೊದಲೇ ತೋರಿಸಿದಾಗೆ ಸಾಲಿಡ್ ಶಾಫ್ಟ್ ಥರ ರೊಟೇಟ್ ಆಗ್ತಾ ಇದೆ. ಇಲ್ಲಿ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಯಾವಾಗ ರೋಡು ಟರ್ನ್ ಬರುತ್ತಲ್ಲ ಆ ಒಂದು ಸಮಯದಲ್ಲಿ ಪ್ರಾಬ್ಲಮ್ ಬರುತ್ತೆ. ಆಗ ಈ ಡಿಫ್ರೆನ್ಷಿಯಲ್ ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋಣ ಬನ್ನಿ. ರೈಟ್ ಟರ್ನ್ ಆಗಬೇಕಾದ್ರೆ ಲೆಫ್ಟ್ ವೀಲ್ ಜಾಸ್ತಿ ಸ್ಪೀಡ್ ರೊಟೇಟ್ ಆಗುತ್ತೆ. ಅದೇ ರೀತಿ ರೈಟ್ ವೀಲ್ ಕಡಿಮೆ ಸ್ಪೀಡ್ ರೊಟೇಟ್ ಆಗುತ್ತೆ. ನೀವು ಈ ಸ್ಪೈಡರ್ ಗೇರ್ನ ನೋಡ್ಬೋದು, ಅದು ಯಾವ ಥರ ಮೂವ್ ಆಗ್ತಾ ಇದೆ ಅಂತ. ಅದೇ ರೀತಿ ರೈಟ್ ಸೈಡ್ನಲ್ಲಿರುವ ಸೈಡ್ ಗೇರ್ ಮತ್ತು ಲೆಫ್ಟ್ ಸೈಡ್ನಲ್ಲಿರುವ ಸೈಡ್ ಗೇರ್ನು ಕೂಡ ನೀವು ಅಬ್ಸರ್ವ್ ಮಾಡಿ. ಅದೇ ರೀತಿ ವೆಹಿಕಲ್ ಲೆಫ್ಟ್ ಟರ್ನ್ ಆಗಬೇಕಾದ್ರೆ ರೈಟ್ ವೀಲ್ ಜಾಸ್ತಿ ಸ್ಪೀಡ್ ಆಗುತ್ತೆ ಮತ್ತು ಲೆಫ್ಟ್ ವೀಲ್ ಕಡಿಮೆ ಸ್ಪೀಡ್ನಲ್ಲಿ ರನ್ ಆಗುತ್ತೆ.
ಮತ್ತು ಈ ಡಿಫ್ರೆನ್ಷಿಯಲ್ನ ಜಾಸ್ತಿ ಹೆವಿ ವೆಹಿಕಲ್ಗಳಲ್ಲಿ ಯೂಸ್ ಮಾಡಿರ್ತಾರೆ. ಆ ಒಂದು ಕಾರಣಕ್ಕೆ ಲೋಡ್ ಈಕ್ವಲ್ ಆಗಿ ತಗೊಳ್ಳಿ ಅಂತ ಇನ್ನೊಂದು ಸ್ಪೈಡರ್ ಗೇರ್ನ ಮೌಂಟ್ ಮಾಡಿರ್ತಾರೆ. ಇಲ್ಲಿವರೆಗೆ ನಾವು ಡಿಫ್ರೆನ್ಷಿಯಲ್ನ ಎಲ್ಲಿ ಯೂಸ್ ಮಾಡ್ತಾರೆ, ಅದು ಯಾವ ಥರ ವರ್ಕ್ ಆಗುತ್ತೆ ಮತ್ತು ಅದರಲ್ಲಿ ಏನೇನಿರುತ್ತೆ ಅಂತ ನಾವೊಂದು ಈ ವಿಡಿಯೋನಲ್ಲಿ ನೋಡಿದ್ದೇವೆ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತೆ ನಾವು ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.